ಅದು ಬಕಪಕ್ಷಿ. ಈ ಬಕಪಕ್ಷಿಯು ದಂಡೆಯಂಚಿನಲ್ಲಿ ಓಡಾಡುತ್ತಾ ಈ ಅಂಟುಮಣ್ಣಿನಲ್ಲಿರುವಂತಹ ಹುಳುಗಳನ್ನು ಹುಡುಕಿ ತಿನ್ನುತ್ತದೆ. ಹಾರ್ನ್ಬಿಲ್ಗೆ ಕನ್ನಡದಲ್ಲಿ ಕೂಡಲಕ್ಕಿ ಮತ್ತು ಮಂಗಟ್ಟ ಎಂದು ಕರೆಯುತ್ತಾರೆ. ಹಾರ್ನ್ಬಿಲ್ ಮರದ ಗಾಳಿಪಟರೆಯಲ್ಲಿ ಗೂಡನ್ನು ಮಾಡುತ್ತದೆ. ಹಾರ್ನ್ಬಿಲ್ ತನ್ನ ರೆಕ್ಕೆಗಳನ್ನೆಲ್ಲ ತೆಗೆದು ಮರಿಗೆ ಮೃದುವಾದ ಗೂಡನ್ನು ಮಾಡುತ್ತದೆ. ಹಾವು ಅಥವಾ ಕೀಟ ತನ್ನ ಗೂಡಿನೊಳಗೆ ಬರಬಾರದೆಂದು ಅದು ಒಂದು ಹಣ್ಣಿನ ಗಮ್ನಿಂದ ಗೂಡನ್ನೆಲ್ಲ ಮುಚ್ಚಿ ಕೊಕ್ಕು ಮಾತ್ರ ಹೊರಗೆ. ಪಕ್ಷಿಧಾಮಗಳು ಪಕ್ಷಿಗಳಿಗೆ ಮನೆಯಾಗಿದೆ. ಪಕ್ಷಿಧಾಮಗಳು 150ರಿಂದ 250 ಪಕ್ಷಿಗಳಿಗೆ ಜಾಗ ನೀಡಿದೆ. ಇಲ್ಲೇ ಇರುವ ಪಕ್ಷಿಗಳು ಮತ್ತು ವಲಸೆ ಬರುವ ಪಕ್ಷಿಗಳಿಗೆ ಇದು ಮನೆಯಾಗಿದೆ. ನೋಡಿ ಮೇಡಮ್, ಇದು ಬಾಯ್ಕಳ. ಚಳಿಯಿಂದಾಗಿ ಭೂಮಿಯ ಉತ್ತರ ಭಾಗದಲ್ಲಿ ಬದುಕಲಾರದೆ ನಮ್ಮ ಭಾರತಕ್ಕೆ ವಲಸೆ ಬರುತ್ತದೆ. ಅದರಲ್ಲಿಯೂ ಈ ಪೊಟ್ಟೆತಲೆ ಹೆಬ್ಬಾತು ಎಂಬ ಹಕ್ಕಿ ನಮ್ಮ ದಕ್ಷಿಣ ಭಾರತಕ್ಕೆ ವಲಸೆ ಬರುತ್ತದೆ. ಅದು ಸುಮಾರು ಅಕ್ಟೋಬರ್ ತಿಂಗಳಿನಿಂದ ಫೆಬ್ರವರಿ ತಿಂಗಳಿನ ತನಕ ನಮ್ಮ ದಕ್ಷಿಣ ಭಾರತಕ್ಕೆ ವಲಸೆ ಬರುತ್ತದೆ. ಅದು ಕರವೆಲ್ಲೂರು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿದೆ. ಇದಕ್ಕೆ ಸ್ಟಾರ್ ವಿಲೇಜ್ ಎಂದು ಹೇಳುತ್ತಾರೆ. ಇಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಪೆಲಿಕಾನ್ ಹಕ್ಕಿ ಬರುತ್ತದೆ ಮತ್ತು 2000ಕ್ಕೂ ಹೆಚ್ಚು ಬಣ್ಣದ ಕೊಕ್ಕರೆ ಬರುತ್ತವೆ. ಮೂರನೆಯದಾಗಿ ಗೋಪಿ ಹಕ್ಕಿ, ನಾಲ್ಕನೆಯದು ನಾವು ಹೇಗೆ ಮನೆ ಕಟ್ಟುತ್ತೇವೋ ಹಾಗೆ ಹಕ್ಕಿಗಳು ಗೂಡನ್ನು ಕಟ್ಟುತ್ತವೆ. ಹಕ್ಕಿಗಳು ಗೂಡು ಕಟ್ಟಲು ಇಂತಹ ಮರದ ಕಡ್ಡಿ ಮತ್ತು ಬಿಲದ ಗೂಡು ಹಾಗೂ ಮರದ ತೊಗಟೆ ಮತ್ತು ಬಾಲ ತುಂಬಾ ಉದ್ದ ಇರ್ತದೆ. ಇದು ಪ್ರೌಢಾವಸ್ಥೆಗೆ ತಲುಪಿದ ಗಂಡು ಹಕ್ಕಿಗೆ ಮತ್ತು ಹೆಣ್ಣು ಹಕ್ಕಿಗೆ ಉದ್ದನೆಯ ಬಾಲ ಇರುವುದಿಲ್ಲ. ಇದರ ಬಾಲ ಸುಮಾರು 20 ಸೆಂಟಿಮೀಟರ್ಗಳಷ್ಟು ಉದ್ದ ಇರ್ತದೆ. ಅದು ಎಷ್ಟು ದೊಡ್ಡ ಇರುತ್ತೋ ಅದರ ಬಾಲವೂ ಸಹ ಅಷ್ಟೇ ದೊಡ್ಡದಿರುತ್ತದೆ ಮತ್ತು ಇದು ನೀಲಿ, ಕಂದು, ಇತರ ಬಣ್ಣಗಳಿಂದ ಕೂಡಿದ ಹಕ್ಕಿಯಾಗಿದೆ. ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳು ಗುಡ್ಡ ಒಂದು ನೀರಿನ ಪಕ್ಷಿಯಾಗಿದೆ. ಇದು ನೀರಿನ ಮೇಲೆ ಇರುವ ಗಿಡಗಳ ಸಹಾಯದಿಂದ ನೀರಿನ ಮೇಲೆ ಓಡಾಡುತ್ತದೆ. ತಂದೆ ಹಚ್ಚಿ ತನ್ನ ಮರಿಗಳು ಬೆಳೆಯ ತನಕ ತನ್ನ ಕಂಕುಳದಲ್ಲಿಯೇ ಇಟ್ಟುಕೊಂಡು ಓಡಾಡುತ್ತೆ. ಪ್ರಾಣಹದ್ದುಗಳು ತಿಂದು ಸ್ವಚ್ಛವಾಗಿ ಇಡುತ್ತವೆ. ಮಣ್ಣಿನ ಹಾಗೂ ಗಿಡಗಳ ಆರೋಗ್ಯವನ್ನು ಕಾಪಾಡುತ್ತವೆ. ಕೀಟಗಳನ್ನು ತಿಂದು ಪರಿಸರವನ್ನು ಸ್ವಚ್ಛವಾಗಿ ಇಡುತ್ತವೆ. ಬೀಜ ಪ್ರಸಾರ ನಮ್ಮ ಭಾರತ